ನಮಸ್ಕಾರ ಸ್ನೇಹಿತರೆ. ಇಂದು ನಾವು ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. 20ನೇ ಶತಮಾನ ಕಂಡ ಕನ್ನಡ ಸಾಹಿತ್ಯದ ದೈತ್ಯ ಪ್ರತಿಭೆ ಕುವೆಂಪು. ವರಕವಿ ಬೇಂದ್ರೆ ಅವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡಂಥವರು. ವಿಶ್ವಮಾನವ ಸಂದೇಶವನ್ನು ನೀಡಿದವರು. ಕನ್ನಡದ 2ನೇ ರಾಷ್ಟ್ರಕವಿ ಅಂತ ಹೇಳುವುದು ಒಂದು ಹೆಮ್ಮೆಯ ಸಂಗತಿ. ಕುವೆಂಪು ಈ 4 ಅಕ್ಷರ ಕಾವ್ಯನಾಮದಲ್ಲಿ ಅಪಾರ ಮಾಂತ್ರಿಕ ಶಕ್ತಿ ಅಡಗಿದೆ. ಯಾಕಂದರೆ ಸುದೀರ್ಘ ಸುಪ್ತ ನಿದ್ರೆಯಲ್ಲಿದ್ದಂಥ ಕನ್ನಡಿಗರನ್ನು ಬಡೆದೆಬ್ಬಿಸಿದಂಥ ಕಾವ್ಯನಾಮ ಇದಾಗಿದೆ. ಉಸಿರಲ್ಲೂ ಕನ್ನಡ ಪ್ರೇಮವನ್ನು ತುಂಬಿಕೊಂಡಂಥ ಕವಿಚೇತನ ಕುವೆಂಪು ಇಂದು ನಮ್ಮೊಂದಿಗೆ ಇರದೇ ಇರಬಹುದು. ಆದರೆ ಅವರ ಸೃಷ್ಟಿಸಿದ ಸಾಹಿತ್ಯ ಯಾವಾಗಲೂ ನಿರಂತರವಾಗಿ ನಮ್ಮ ಜನಮಾನಸದಲ್ಲಿ ಇರುವಂಥದ್ದು. ಕುವೆಂಪು ಅವರ ವೈಯಕ್ತಿಕ ಜೀವನವನ್ನು ನೋಡಬೇಕು ಅಂದಾಗ ಕುವೆಂಪು ಅವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಜನನ ಡಿಸೆಂಬರ್ 29, 1904. ಕುವೆಂಪು ಅವರ ತಾಯಿಯ ತವರೂರಾದಂಥ ಹಿರೇಕೊಡಗಿಯಲ್ಲಿ ಅವರ ಜನನ ಆಯಿತು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಕುವೆಂಪು ಅವರ ಬಾಲ್ಯ ಬಹಳಷ್ಟು ಸುಂದರವಾಗಿತ್ತು. ಯಾಕಂದರೆ ಪುಟ್ಟಪ್ಪನವರು ತಮ್ಮ ಬಾಲ್ಯ ಜೀವನವೆಲ್ಲ ನಿಸರ್ಗ ಮಧ್ಯದಲ್ಲಿಯೇ ಕಳೆಯೋದ್ರಿಂದ ಸಹಜವಾಗಿ ಅವರಿಗೆ ನಿಸರ್ಗದ ಬಗ್ಗೆ ಅಪಾರ ಒಲವು ಇತ್ತು. ಯಾಕಂದರೆ ಅವರ ಸಾಹಿತ್ಯದಲ್ಲೂ ನಾವು ಅದನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ಬಾಲಕ ಪುಟ್ಟಪ್ಪನಿಗೆ ಚಿಕ್ಕಂದಿನಲ್ಲದೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ಅಂಥ ಸಂಸ್ಕಾರವೂ ದೊರೆತಿತ್ತು. ಯಾಕಂದ್ರೆ ಮನೆಯಲ್ಲಿ ತಂದೆ, ಚಿಕ್ಕಪ್ಪ ಇಬ್ಬರು ಸಾಹಿತ್ಯಾಸಕ್ತರಾಗಿದ್ದಂಥವರು. ಜೈಮಿನಿ ಭಾರತ, ತೊರವೆ ರಾಮಾಯಣದಂಥ ಒಂದು ಕಥೆಗಳು ಅವರ ಮನೆಯಲ್ಲಿ ವಾಚನ ಮಾಡಲಾಗ್ತಾ ಇತ್ತು. ಸಹಜವಾಗಿ ಸಾಹಿತ್ಯದ ಬಗ್ಗೆ ಅವರಿಗೆ ಒಲವಿತ್ತು. ಕವಿ ಕುವೆಂಪು ಅವರು 1937ರಲ್ಲಿ ದೇವಂಗಿಯ ರಾಮಣ್ಣಗೌಡರ ಮಗಳಾದಂಥ ಹೇಮಾವತಿಯವರನ್ನ ಮದುವೆ ಆಗ್ತಾರೆ. ಅವರಿಗೆ ಸಂಸಾರವೇ ಕವಿ ಪೂಜೆ ಅಂತ ಕವಿ ಕುವೆಂಪು ಒಂದು ಕಡೆ ಹೇಳ್ತಾರೆ. ಕುವೆಂಪು ಅವರು 4 ಜನ ಮಕ್ಕಳನ್ನು ಹೊಂದಿದ್ರು. ಪ್ರಸಿದ್ಧ ಸಾಹಿತಿಗಳಾದಂಥ ಪೂರ್ಣಚಂದ್ರ ತೇಜಸ್ವಿಯವರು, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೆ ತಾರಿಣಿ, 4 ಜನ ಮಕ್ಕಳು. ಕುವೆಂಪು ಅವರು ನವೆಂಬರ್ 11, 1994ರಲ್ಲಿ ಮೈಸೂರಿನಲ್ಲಿ ಮರಣವನ್ನು ಹೊಂತಾರೆ. ಇದು ಕುವೆಂಪು ಅವರ ಒಂದು ವೈಯಕ್ತಿಕ ಜೀವನ. ಕುವೆಂಪು ಅವರ ಶಿಕ್ಷಣವನ್ನು ನೋಡಬೇಕು ಅಂದಾಗ ಅವರ ಪ್ರಾಥಮಿಕ ಶಿಕ್ಷಣ ಕುಪ್ಪಳ್ಳಿಯ ಕುಬ್ಲಿ ಮಠದಲ್ಲಿ ಆಗ್ತದೆ. ಮಾಧ್ಯಮ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ. ಪ್ರೌಢ ಶಿಕ್ಷಣವನ್ನು ಮೈಸೂರಿನ ವೆಲ್ಸಿಯನ್ ಮಿಷನ್ ಹೈಸ್ಕೂಲಲ್ಲಿ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವ್ರಿಗೆ ಸಾಹಿತ್ಯದ ಬಗ್ಗೆ, ಯಾಕಂದರೆ ಕವಿ ಕುವೆಂಪು ಅವರಿಗೆ ಆಸಕ್ತಿ ಇದ್ದಿದ್ದು ಇಂಗ್ಲೀಷ್ ವಿಷಯದಲ್ಲಿ. ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಇಂಗ್ಲೀಷ್ನಲ್ಲಿ ಕವನಗಳನ್ನು ರಚನೆ ಮಾಡ್ತಾಯಿದ್ರು. ತಾವು ಬರೆದಂಥ ಕವನಗಳನ್ನು ಅಧ್ಯಾಪಕರಿಗೆ, ಮಿತ್ರರಿಗೆ ಓದೋದಕ್ಕೆ ಕೊಡ್ತಾಯಿದ್ರು. ಹೀಗೆ ಆಕಸ್ಮಿಕವಾಗಿ ಕುವೆಂಪು ಅವರ ಶಾಲೆಗೆ ಬಂದಂಥ ಐರಿಷ್ ಕವಿ ಜೇಮ್ಸ್ ಕಝಿನ್ ಅವರಿಗೆ ಪುಟ್ಟಪ್ಪನವರು ತಮ್ಮ ಕವನಗಳನ್ನು ತೋರಿಸ್ತಾರೆ. ತೋರಿಸಿದಾಗ ಆ ಕವನಗಳನ್ನು ಓದಿದಂಥ ಜೇಮ್ಸ್ ಕಝಿನ್ ಮೆಚ್ಚಿ ಪ್ರೋತ್ಸಾಹಿಸೋ ಬದಲು ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಗೆ ತಮ್ಮ ತಾಯಿ ನುಡಿಯಾದಂಥ ಬಂಗಾಳಿ ಭಾಷೆಯಲ್ಲಿ ಬರೀತಾರೋ, ನೀನು ಯಾಕೆ ನಿನ್ನ ಮಾತೃಭಾಷೆಯಾದಂಥ ಕನ್ನಡದಲ್ಲಿ ಬರೀಬಾರ್ದು ಅಂತ ಅವ್ರಿಗೊಂದು ಸಲಹೆ ಕೊಡ್ತಾರೆ. ಅಂದರೆ ನೀನು ಉತ್ತಮ ಕವಿ ಆಗ್ತಿ ಅಂತ ಹೇಳಿ ಹೇಳ್ತಾರೆ. ಆ ಕ್ಷಣದಿಂದಲೇ ಪುಟ್ಟಪ್ಪನವರು ಯಾಕೆ ತಾನು ಕನ್ನಡದಲ್ಲಿ ಪ್ರಯೋಗ ಮಾಡಬಾರ್ದು ಅಂತ
ತಮ್ಮದೇ ಆದಂಥ ಏಪ್ರಿಲ್ ಅನ್ನುವಂಥ ಕವನವನ್ನು ಚೈತ್ರ ವೈಶಾಖ ಅಂತೇಳಿ ಅನುವಾದಿಸಿ ಪ್ರಕಟಿಸ್ತಾರೆ. ಹೀಗೆ ಕವಿಯ ಜೀವವಾಹಿನಿ ಇಂಗ್ಲೀಷ್ನಿಂದ ಕನ್ನಡದ ಕಡೆಗೆ ಹರಿಯತೊಡಗಿತು. ಮುಂದೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನು ಮತ್ತು ಕನ್ನಡದಲ್ಲಿ MA ಪದವಿಯನ್ನು ಪಡಿತಾರೆ. MA ಪದವಿಯಲ್ಲೂ ಅವರು ಆಯ್ಕೆ ಮಾಡಿಕೊಂಡಂಥದ್ದು ತತ್ವಶಾಸ್ತ್ರ ಅಧ್ಯಯನವನ್ನು. ಆದರೆ ಅವರ ಗುರುಗಳಾದಂಥ AR ಕೃಷ್ಣಶಾಸ್ತ್ರಿಯವರು ಕನ್ನಡ MA ಮಾಡುವಂಥ ಒತ್ತಾಯ ಮಾಡ್ತಾರೆ. ಕಡೆಗೆ ಕುವೆಂಪು ಅವರ ಮನವನ್ನು ಒಲಿಸ್ತಾರೆ, ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿರ್ಧರಿಸುವಂತೆ ಮಾಡ್ತಾರೆ. ಅದಕ್ಕಾಗಿ ಕುವೆಂಪು ಅವರೇ ಒಂದು ಕಡೆ ಹೇಳ್ತಾರೆ, ಈ ರೀತಿ ಕನ್ನಡವನ್ನೇ ಆಯ್ಕೆ ಮಾಡ್ಕೊಳ್ಳೋಕ್ಕೆ ತಮ್ಮ ಗುರುಗಳು ಆ ನಿರ್ಧಾರ ಮಾಡಿದಂಥ ಕ್ಷಣವನ್ನು ಕುವೆಂಪು ಅವರು ಅಮೃತ ಕ್ಷಣ ಅಂತ ಹೇಳಿ ಕರೀತಾರೆ. ಹೀಗೆ ಶಿಕ್ಷಣದ ಘಟ್ಟದಲ್ಲಿ ಬಹಳಷ್ಟು ಕನ್ನಡದ ಮೇಲೆ ಪ್ರಭಾವಿತರಾದಂಥ ಕುವೆಂಪು ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಅದೇ ತಾವು ಕಲಿತಂಥ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಹಾಗೆ ಮುಂದೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ 1960ರಲ್ಲಿ ನಿವೃತ್ತಿಯನ್ನು ಹೊಂದ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಕಲ್ಪನೆ ಕೂಸಾದಂಥ ಮಾನಸ ಗಂಗೋತ್ರಿಯನ್ನು ಸ್ಥಾಪಿಸ್ತಾರೆ. ಕನ್ನಡ ಪಠ್ಯಪುಸ್ತಕಗಳನ್ನು ರಚನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಅನುಕೂಲವನ್ನು ಸಹ ಕುವೆಂಪು ಅವರು ಮಾಡಿಕೊಡ್ತಾರೆ. ಭಾವಚಿತ್ರದಲ್ಲಿ ಕುವೆಂಪು ಅವರ ಕುಟುಂಬವನ್ನು ನೋಡ್ತಾ ಇದ್ದೀವಿ. ಹಾಗೆ ಕುವೆಂಪು ಅವರ ಮನೆ, ಮೈಸೂರಿನಲ್ಲಿರುವಂಥ ಮನೆ ಹೆಸರು ಉದಯರವಿ ಎನ್ನುವಂಥ ಶೀರ್ಷಿಕೆ ಇದೆ. ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದಾಗ, ಕುವೆಂಪು ಓದುಗರಿಗೆ ಮುಖ್ಯವಾಗಿ ಕವಿಯಾಗಿ ನೆನಪಾದರೂ ಕೂಡ ಸಾಹಿತ್ಯದ ಇನ್ನುಳಿದ ಎಲ್ಲ ಪ್ರಕಾರಗಳಲ್ಲೂ ಸಹ ಅವರು ಕೃಷಿ ಮಾಡಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ಕುವೆಂಪು ಅವರು ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಸಾಹಿತ್ಯ ಸೃಷ್ಟಿಯನ್ನು ಮಾಡ್ತಾರೆ. ಮೊದಲೇದಾಗಿ ನೋಡಬೇಕು ಅಂದರೆ ಅವರ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ಜೇನಾಗುವ, ಅನಿಕೇತನ, ಚಂದ್ರಮಂಚಿಕೆ ಬಾಚಕೋರಿ, ಪಕ್ಷಿಕಾಶಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕೃತಿಕೆ, ಕನ್ನಡ ಕಾವ್ಯಾಂಜಲಿ ಮುಂತಾದವುಗಳು. ಕೊಳಲು ಕುವೆಂಪು ಅವರ ಮೊದಲ ಕವನ ಸಂಕಲನ. ಇನ್ನು ನಾಟಕಗಳನ್ನು ನೋಡಬೇಕು ಅಂದಾಗ ಜಲಗಾರ, ಯಮನ ಸೋಲು, ಬಿರುಗಾಳಿ, ಸ್ಮಶಾನ ಕುರುಕ್ಷೇತ್ರ, ಮಹಾರಾತ್ರಿ, ರಕ್ತಾಕ್ಷಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಶೂದ್ರ ತಪಸ್ವಿ. ಜಲಗಾರ ಮತ್ತು ಯಮನ ಸೋಲು ಎರಡೂ ನಾಟಕಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಅಂದರೆ MAಯಲ್ಲಿದ್ದಾಗಲೇ MA ಪದವಿಯನ್ನು ಮಾಡ್ತಿರ್ಬೇಕಾದ್ರೆ ಅವರು ಎರಡು ನಾಟಕಗಳನ್ನು ಬರೀತಾರೆ. ಅವು ಸಾಕಷ್ಟು ಯಶಸ್ವಿಯನ್ನು ಸಹ ಗಳಿಸ್ತವೆ. ಚಿತ್ರಾಂಗದ ಕುವೆಂಪು ಅವರ ಖಂಡಕಾವ್ಯ, ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಅವರ ಮಹಾಕಾವ್ಯ, ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕುವೆಂಪು ಅವರ ಪ್ರಸಿದ್ಧ ಕಾದಂಬರಿಗಳು. ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಜೀವನ ಚರಿತ್ರೆಗಳು ಕುವೆಂಪು ಅವರು ಬರೆದಂಥದ್ದು ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ. ಕುವೆಂಪು ಮಕ್ಕಳ ಸಾಹಿತ್ಯ, ಶಿಶು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ನನ್ನ ಗೋಪಾಲ, ನರಿಗಳಿಗೇಕೆ ಕೂಡಿಲ್ಲ, ಮೇಘಪುರ, ನನ್ನ ಮನೆ. ಅವರ ವಿಮರ್ಶಾ ಕೃತಿಗಳು ತಪೋನಂದನ, ವಿಭೂತಿ ಪೂಜೆ, ನಿರಂಕುಶಮತಿಗಳಾಗಿ, ಮನುಜಮತ ವಿಶ್ವಪಥ, ಷಷ್ಠಿ ನಮನ, ವಿಚಾರ ಕ್ರಾಂತಿಗೆ ಆಹ್ವಾನ, ದ್ರೌಪದಿಯ ಶ್ರೀಮುಡಿ. ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಕುವೆಂಪು ಅವರ ಈ ಉತ್ಕೃಷ್ಟ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಸಹ ಅವರನ್ನು ಹುಡ್ಕೊಂಡು ಬಂದವು. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಅದೇ ಕೃತಿಗೋಸ್ಕರ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1988ರಲ್ಲಿ ಪಂಪ ಪ್ರಶಸ್ತಿ ಲಭ್ಯ ಆಯಿತು. 1964ರಲ್ಲಿ ಮೈಸೂರು ಸರ್ಕಾರ ಇವರಿಗೆ
ರಾಷ್ಟ್ರಕವಿ ಎನ್ನುವಂಥ ಬಿರುದನ್ನು ನೀಡಿ ಗೌರವಿಸಿತು. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈಗಳು, ಕುವೆಂಪು ಅವರು ಎರಡನೇದವರು. 1989ರಲ್ಲಿ ಪದ್ಮವಿಭೂಷಣ, 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯ ಆಯಿತು. ಹಾಗೆ ಹಲವಾರು ಪ್ರಶಸ್ತಿಗಳು. ಕುವೆಂಪು ಅವರು ಅವರ ಸಾಧನೆಯನ್ನು ಗುರುತಿಸಿ ತಮ್ಮ ನೆಚ್ಚಿನ ಕವಿಗೆ ಕನ್ನಡ ಜನತೆ, ಸರ್ಕಾರ, ವಿಶ್ವವಿದ್ಯಾಲಯಗಳು, ಕೇಂದ್ರ ಸರ್ಕಾರ, ರಾಜ್ಯ ಸಾಹಿತ್ಯ ಅಕಾಡೆಮಿಗಳು ಎಲ್ಲ ಬಗೆಯ ಅತ್ಯುನ್ನತ ಗೌರವಗಳನ್ನು ಅವರಿಗೆ ನೀಡಿವೆ. 1957ರಲ್ಲಿ ಧಾರವಾಡದಲ್ಲಿ ನಡೆದಂಥ 39ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸ್ಥಾನವನ್ನು ಕುವೆಂಪು ಅವರು ವಹಿಸಿದರು. ಇದು ಅವ್ರಿಗೆ ಸಂದಂಥ ಗೌರವ. ಅವ್ರಿಗೆ ಸಂದಂಥ ಇನ್ನೊಂದು ಪ್ರಮುಖ ಗೌರವ ಅಂದರೆ 2015ರಲ್ಲಿ ಕರ್ನಾಟಕ ಸರ್ಕಾರ ಡಿಸೆಂಬರ್ 29 ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಅಂತ ಆಚರಿಸಬೇಕು ಅಂತ ಘೋಷಣೆ ಮಾಡಿದ್ದು ಕುವೆಂಪು ಅವರಿಗೆ ಸಂದಂಥ ಮತ್ತೊಂದು ಗೌರವ ಅಂತ ಹೇಳ್ಬೋದು. ಹೀಗೆ ಶಾಂತಿ ಭಾವದ ತಪೋಜೀವನ ನಡೆಸಿದಂಥ, ಸಿಡಿಲು ಮಿಂಚುಗಳ ಹಾದಿ ನಡೆದಂಥ ರಸಋಷಿ ಕುವೆಂಪು ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರು ಸೃಷ್ಟಿಸಿದಂಥ ಸಾಹಿತ್ಯ ನಮ್ಮ ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿದೆ. ಆ ಸಾಹಿತ್ಯವನ್ನು ಓದೋಣ ಅನ್ನುವಂಥ ಆಶಯದೊಂದಿಗೆ ನಾನು ಕುವೆಂಪು ಅವರ ಕವಿ ಪರಿಚಯವನ್ನು ಮುಕ್ತಾಯ ಮಾಡ್ತೀನಿ.